ವಿದ್ಯೆನ ತೆಗೆದಿಕ್ಕಿರ್ತಾರೆ, ಗಡ್ಡ ಬೆಳೆದಿರುತ್ತೆ. ಈ ಎಲ್ಲ ಸ್ಥಿತಿಯಲ್ಲಿ ಆ ಮಗನ ಮುಖವನ್ನ ನೋಡಿ ತಾಯಿ ಕಣ್ಣೀರಾಗ್ತಾರೆ. ಅಮ್ಮ ನಿನ್ನ ಪ್ರೇಮಕ್ಕೆ 7 ವರ್ಷಗಳ ನಂತರ ದರ್ಶನ್ ಅವರ ತಾಯಿ ತನ್ನ ಮಗನನ್ನ ಜೈಲಿನಲ್ಲಿ ಭೇಟಿಯಾಗ್ತಾರೆ. ಅಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ಇವತ್ತು ಭೇಟಿಯಾಗ್ತಾರೆ. ಹಾಗಾದ್ರೆ ಅವ್ರು ಭೇಟಿಯಾಗಿ ಏನೆಲ್ಲ ಮಾತುಕತೆ ನಡೀತು? ಸ್ನೇಹಿತರೆ, ಇದನ್ನೇ ಅಲ್ವಾ ನಾವು ರಕ್ತ ಸಂಬಂಧ ಅಂತ ಕರೆಯೋದು. ನೋಡಿ, ಅವರ ಯಶಸ್ಸಿನಲ್ಲಿದ್ದಂತಹ ಸಂದರ್ಭದಲ್ಲಿ, ಅವರು ಸಕ್ಸಸ್ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅನೇಕ ನಟರಾಗ್ಬೋದು, ಅನೇಕ ಸ್ನೇಹಿತರಾಗ್ಬೋದು, ಎಷ್ಟೋ ಜನ ಅವರ ದರ್ಶನ್ ಅನ್ನೋ ಹೆಸರನ್ನ ತಗೊಂಡು ಎಷ್ಟೋ ಜನ ನನ್ನ ಬೇಳೆನ ಬೇಯಿಸ್ಕೊಂಡಿದ್ದಾರೆ. ಅಂದ್ರೆ ಇದನ್ನ ಯಾಕೆ ನಾನು ಹೇಳ್ತಿದ್ದೀನಿ ಅಂದ್ರೆ, ಸುಖದಲ್ಲಿದ್ದಂತಹ ಸಂದರ್ಭದಲ್ಲಿ ಅವ್ರ ಹಿಂದೆ ಜೊತೆಲಿದ್ದಂಥವರೇ ಅವರಿಗೆ ಮೋಸ ಮಾಡಿದ್ದಾರೆ. ಎಷ್ಟೋ ಪ್ರಕರಣಗಳನ್ನ ನೋಡ್ಬೋದು. ಅವ್ರ ಜೊತೆಲಿದ್ದಂಥವರೇ ಅವರಿಗೆ ಮೋಸ ಮಾಡಿದ್ದಾರೆ. ಅವರಿಂದನೂ ಕೆಲವೊಂದು ತಪ್ಪಾಗಿದೆ, ಇಲ್ಲ ಅಂತಲ್ಲ, ಅವರಿಂದನೂ ತಪ್ಪಾಗಿದೆ. ಆದ್ರೆ ಅವ್ರಿಗಿನ್ನ ಎಲ್ಲೋ ಒಂದ್ ಕಡೆ ತಿದ್ದಿ ನಡೆಸುವಂತವ್ರು, ಕೆಲವರು ಸರಿಯಾದ ಮಾರ್ಗದರ್ಶನ ನೀಡುವಂತವ್ರು ಯಾರು ಇರ್ಲಿಲ್ಲ ಅನ್ಸುತ್ತೆ. ಸೊ ಹಾಗಾಗಿ ಕೆಲವೊಂದಿಷ್ಟು ಜನ ಅವ್ರ ಜೊತೆ ಇದ್ಕೊಂಡು ಅವ್ರನ್ನ ಯೂಸ್ ಮಾಡ್ಕೊಂಡು ಬೇರೆಯವ್ರು ಬೆಳ್ಕೊಂಡು ಅವ್ರನ್ನ ಇವತ್ತು ಈ ಸ್ಥಿತಿಯಲ್ಲಿ ತಲುಪೋ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂದ್ರೆ ಇಂಥ ಟೈಮಲ್ಲಿ ನೋಡಿ, ತನ್ನ ಮಗನನ್ನ ನೋಡಿರೋದು 7 ವರ್ಷಗಳ ನಂತರ. ಅಂದ್ರೆ 7 ವರ್ಷಗಳ ಕಾಲ ತನ್ನ ಮಗನಿಂದ ದೂರ ಇದ್ರು ತಾಯಿ. ಅಂದ್ರೆ ತನ್ನ ಮಗನ ಸಕ್ಸಸ್ ಅನ್ನು ನೋಡಿರ್ಲಿಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ದೂರದಲ್ಲಿ ಕೂತ್ಕೊಂಡು ನೋಡಿದ್ರು. ಅಂದ್ರೆ ತನ್ನ ಮಗನ ಸಕ್ಸಸ್ಸು, ತನ್ನ ಮಗನಿಗೆ ಇದ್ದಂತ ಆ ಹೆಸರು, ಅದೆಲ್ಲದರಿಂದ ವಂಚಿತರಾಗಿದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆ ದೂರ ಇದ್ಕೊಂಡು ತನ್ನ ಮಗನನ್ನ ನೋಡ್ತಾ ಇದ್ರು ಬಿಟ್ರೆ ಹತ್ತಿರದಿಂದ ಅದನ್ನ ಯಾವುದನ್ನ ಅನುಭವಿಸ್ತಾ ಇರಲಿಲ್ಲ. ತನ್ನ ಮಗನ ಶ್ರೀಮಂತಿಕೆ ಆಗ್ಬೋದು, ತನ್ನ ಮಗನ ಐಷಾರಾಮಿ ಜೀವನ ಆಗ್ಬೋದು, ಇದೆಲ್ಲರಿಂದ ದೂರ ಇದ್ದಂತಹ ತಾಯಿ ಇವತ್ತು 7 ವರ್ಷಗಳ ನಂತರ ಜೈಲಿನಲ್ಲಿ ಬಂದು ತನ್ನ ಮಗನನ್ನ ನೋಡಿ ಭಾವುಕರಾಗ್ತಾರೆ. ಇದೇ ಅಲ್ವಾ ರಕ್ತ ಸಂಬಂಧ ಅನ್ನೋದು. ಭಾವುಕರಾಗೋದಷ್ಟೇ ಅಲ್ಲ, ಕಣ್ಣೀರನ್ನ ಹಾಕ್ತಾರೆ, ಬಿಕ್ಕಿ ಬಿಕ್ಕಿ ಅಳ್ತಾರೆ. ಇದನ್ನೇ ಅಲ್ವಾ ರಕ್ತ ಸಂಬಂಧ ಅನ್ನೋದು. ಇದನ್ನೇ ಅಲ್ವಾ ತಾಯಿ ಕರುಳು ಅನ್ನೋದು ಅಲ್ವಾ ಸ್ನೇಹಿತರೆ. ಯಾಕೆ ನಾನು ಇದನ್ನ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ಒಬ್ಬ ಮನುಷ್ಯ ಸಕ್ಸಸ್ ಅಲ್ಲಿದ್ದಾಗ, ದೊಡ್ಡ ಯಶಸ್ಸಲ್ಲಿದ್ದಾಗ, ಆಗರ್ಭ ಶ್ರೀಮಂತರಾಗಿದ್ದಾಗ 100 ಜನ ಬರ್ತಾರೆ, 100 ಜನ ಹೊಗಳುತ್ತಾರೆ, 100 ಜನ ಸಪೋರ್ಟರ್ಸ್ ತರ ಇರ್ತಾರೆ. ಆದ್ರೆ ಜೊತೆಲೇ ಇದ್ದು, ಜೊತೆಲೇ ಉಂಡು, ಜೊತೆಲೇ ತಿಂದು ಮೋಸ ಮಾಡಿ ಹೋಗ್ತಾರೆ. ಆದ್ರೆ ಕೊನೆಗಳಿಗಿನಲ್ಲಿ ಕೈ ಹಿಡಿಯಕ್ ಬರೋದು ಯಾರು ಗೊತ್ತಾ? ಅದೇ ತಾಯಿ, ಅದೇ ತಮ್ಮ, ಅಥವಾ ಅದೇ ಒಂದು ಕರುಳು ಸಂಬಂಧ, ಅದೇ ಹೆಂಡತಿ. ಸ್ನೇಹಿತರೆ, ಇದನ್ನ ಒಂದು ಸಮಾಜಕ್ಕೆ ಪಾಠನೂ ಆಗುತ್ತೆ. ಇದು ದರ್ಶನ್ ಅವರ ಸ್ಥಿತಿ ಇಡೀ ಸಮಾಜಕ್ಕೂ ಪಾಠ ಆಗತ್ತೆ. ಯಾಕೆಂದ್ರೆ ದರ್ಶನ್ ಅವರು ತಪ್ಪು ಮಾಡಿದ್ರು ಇಲ್ವೋ ಅದನ್ನ ಕಾನೂನು ಡಿಸೈಡ್ ಮಾಡುತ್ತೆ. ಆದ್ರೆ ಈ ಸಮಾಜ ಅವ್ರನ್ನ ಆಲ್ರೆಡಿ ತಪ್ಪಿತಸ್ಥರನ್ನಾಗಿ ಮಾಡಿದೆ. ಇಂತಹ ಸ್ಥಿತಿಯಲ್ಲಿ ಆ ಮಗನ ಆ ರೂಪವನ್ನ ನೋಡಿ, ಅಂದ್ರೆ ದರ್ಶನ್ ಅವರ ತಾಯಿ ಜೈಲಿಗೆ ಎಂಟ್ರಿ ಆಗ್ತಾರೆ. ಅಂದ್ರೆ ತುಂಬಾ ದಿನಗಳ ನಂತರ ಎಂಟ್ರಿ ಆಗ್ತಾರೆ. ಎಂಟ್ರಿ ಆದ್ರೆ ಅವ್ರಿಗೆ ಅವ್ರು ತನ್ನ ಮಗನ ನೋಡ್ತಾರೆ. ತನ್ನ ಮಗ ಈ ವಿಗ್ ಅನ್ನ ತೆಗೆದಿರ್ತಾರೆ. ಯಾಕೆಂದ್ರೆ ಅಲ್ಲಿ ವಿಗ್ನ ಮೇಂಟೈನ್ ಮಾಡ್ಲಿಕ್ಕೆ ಅಂತಾನೆ ಕೆಲವೊಂದು ಇದಿರುತ್ತೆ. ಅದೆಲ್ಲ ಜೈಲಲ್ಲಿ ಅವಕಾಶ ಇರೋದಿಲ್ಲ. ಹಾಗಾಗಿ ವಿಗ್ನ ತೆಗೆದಿಕ್ಕಿರ್ತಾರೆ, ಗಡ್ಡ ಬೆಳೆದಿರುತ್ತೆ. ಈ ಎಲ್ಲ ಸ್ಥಿತಿಯಲ್ಲಿ ಆ ಮಗನ ಮುಖವನ್ನ ನೋಡಿ ತಾಯಿ ಕಣ್ಣೀರಾಗ್ತಾರೆ. ಕಣ್ಣೀರಷ್ಟೇ ಅಲ್ಲ, ಬಿಕ್ಕಿ ಬಿಕ್ಕಿ ಹೇಳ್ತಾರ್ರಿ, ಬಿಕ್ಕಿ ಬಿಕ್ಕಿ ಹೇಳ್ತಾರೆ. ಸೊ ಈ ಬಿಕ್ಕಿ ಬಿಕ್ಕಿ ಹೇಳ್ತಾರೆ. ಮತ್ತೆ ಮಗನೂ ಸಹ ತನ್ನ ತಾಯಿನ ನೋಡಿ ತುಂಬಾ ಪಶ್ಚಾತ್ತಾಪ ಕಾಡುತ್ತೆ ಅನ್ಸುತ್ತೆ. ತನ್ನ ತಾಯಿಯಿಂದ ದೂರ ಆಗ್ಬಿಟ್ನಲ್ಲ ಅನ್ನೋ ಒಂದು ಪಶ್ಚಾತ್ತಾಪ ಕಾಡುತ್ತೆ ಏನೋ. ತುಂಬಾ ನೋವಿನಿಂದ, ತುಂಬಾ ಭಾವುಕರಾಗಿ, ತುಂಬಾ ಕಣ್ಣೀರನ್ನ ಹಾಕ್ತಾ ಅಳ್ತಾರಂತೆ. ಸೊ ನೋಡಿ, ಯಾವ ಸ್ಟೇಜ್ ಮೇಲೂ ಎಲ್ಲೂ ಅಳದಂತಹ ದರ್ಶನ್ ಅವರು ತನ್ನ ತಾಯಿನ ನೋಡಿ ಈ ಸ್ಥಿತಿಯಲ್ಲಿ ಕಣ್ಣೀರನ್ನ ಹಾಕ್ತಾರೆ. 20 ನಿಮಿಷಗಳ ಕಾಲ ತಾಯಿ, ಮಗ ಮತ್ತೆ ಹೆಂಡತಿ ಕೂತ್ಕೊಂಡು ಮಾತಾಡ್ತಾರೆ. ಕಾನೂನು ಮುಖಾಂತರ ಯಾವ ರೀತಿ ಈ ಸಮಸ್ಯೆನ ಪರಿಹಾರ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಆಗ ತಾಯಿ ಹೇಳ್ತಾರೆ, ಮಗನಿಗೆ ಸಮಾಧಾನ ಮಾಡ್ತಾರೆ, ಧೈರ್ಯ ತಂದ್ಕೋ, ಎಲ್ಲ ಒಳ್ಳೇದಾಗತ್ತೆ ದರ್ಶನ್ ಅಂತ ತಾಯಿ ಹೇಳ್ತಾರಂತೆ. ತಾಯಿ ಮತ್ತೆ ಪತ್ನಿ ಎಲ್ಲರೂ ಇಬ್ರು ಸಹ ಸಮಾಧಾನ ಮಾಡ್ತಾರೆ. ದರ್ಶನ್ ಹೇಳ್ತಾರಂತೆ, ನಾನು ಈ ಪ್ರಕರಣದಲ್ಲಿ ತಪ್ಪು ಮಾಡಿಲ್ಲ, ಎಲ್ಲವೂ ಸರಿಯಾಗುತ್ತೆ ಅಮ್ಮ. ಈಗ ನನ್ನ ಟೈಮ್ ಚೆನ್ನಾಗಿಲ್ಲ, ಬಂದ ನೋವನ್ನು ಅನುಭವಿಸ್ಬೇಕು ಅಷ್ಟೇ, ಬೇರೆ ದಾರಿ ಇಲ್ಲ ಅಂತ ತನ್ನ ತಾಯಿಗೆ ಮತ್ತೆ ಪತ್ನಿಗೆ ದರ್ಶನ್ ಅವರು ಹೇಳ್ತಾರಂತೆ. ತಾಯಿ ಮೀನಾ ಅವರು ಅನಾರೋಗ್ಯ ಸ್ಥಿತಿಯಲ್ಲಿ ಇರ್ತಾರೆ. ಅಂದ್ರೆ ಸ್ವಲ್ಪ ಅವ್ರು ನಡೆದಾಡೋಕ್ ಆಗೋದಿಲ್ಲ. ಹಾಗಾಗಿ ಇಂಥ ಸ್ಥಿತಿಯಲ್ಲೂ ಸಹ ತನ್ನ ಮಗನನ್ನು ನೋಡ್ಲಿಕ್ಕೆ ಬರ್ತಾರೆ. ಮತ್ತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಹೊರಡುವಾಗ ತನ್ನ ತಾಯಿನ ದರ್ಶನ್ ಅವರೇ ಕರ್ಕೊಂಡೋಗಿ ಗೇಟ್ವರೆಗೂ ಬಿಡ್ತಾರಂತೆ. ತನ್ನ ತಾಯಿನ ಕರ್ಕೊಂಡೋಗಿ ಗೇಟ್ವರೆಗೂ ಬಿಟ್ಟು ಜೋರಾಗಿ ಹೇಳ್ತಾರಂತೆ. ಅಂದ್ರೆ ಅವರ ಪರಿಸ್ಥಿತಿ ನೋಡಿ, ಅಥವಾ ಅವ್ರ ತಾಯಿ ಇಂಥ ಕಷ್ಟದಲ್ಲಿ ಬಂದಿರೋದನ್ನ ನೋಡಿ ಜೋರಾಗಿ ಹೇಳ್ತಾರಂತೆ. ಮತ್ತೆ ಗೇಟಿಂದ ಹೊರಗಡೆ ಬರುವಾಗ್ಲೂ ಸಹ ಜೋರಾಗಿ ಹೇಳ್ತಾರಂತೆ. ನೋಡಿ, ಒಬ್ಬ ಮನುಷ್ಯನಿಗೆ ಯಾವ ರೀತಿ ಪಶ್ಚಾತ್ತಾಪ ಕಾಡಿರುತ್ತೆ,
ಯಾವ ರೀತಿ ತನ್ನ ತಪ್ಪಿನ ಅರಿವಾಗಿರುತ್ತೆ. ಅಂದ್ರೆ ತಪ್ಪಿನ ಅರಿವು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಪ್ರಕರಣದ ಬಗ್ಗೆ ನಾನು ಮಾತಾಡ್ತಿಲ್ಲ. ಓವರ್ ಆಲ್ ದರ್ಶನ್ ಅವರು ಕೆಲವೊಂದು ತಪ್ಪುಗಳನ್ನ ಮಾಡಿದ್ದಾರೆ. ಅಂದ್ರೆ ತನ್ನ ತಾಯಿಯಿಂದ ದೂರ ಆಗಿದ್ದ ತಪ್ಪು, ಅದೇನೇ ಆಗಲಿ, ಎಂಥದ್ದೇ ಸಮಸ್ಯೆ ಇರಲಿ, ದೂರ ಇದ್ದಾರೆ ಅಂದ್ರೆ ಅದು ತಪ್ಪೆ. ಸೊ ಆ ಒಂದು ತಪ್ಪಿನ ಅರಿವೇ ಆಗಿರುತ್ತೆ ಅವ್ರಿಗೆ. ಇದೆಲ್ಲದರ ಪರಿಸ್ಥಿತಿಯಿಂದ ಅವ್ರು ಹೊರಗಡೆ ಬರಬೇಕು. ನನ್ನವ್ರು ಯಾರು ಅನ್ನೋದನ್ನ ಅವರು ತಿಳ್ಕೋಬೇಕು. ಆಲ್ರೆಡಿ ಗೊತ್ತಾಗಿರುತ್ತೆ ಬಿಡಿ ಅವ್ರಿಗೆ ಯಾರು, ಅವರು ತನ್ನವ್ರು ಯಾರು ಅಂತ ಪ್ರತಿಯೊಂದು ಗೊತ್ತಾಗಿರುತ್ತೆ. ತನ್ನವ್ರು ಯಾರು ಅಂತ ತಿಳ್ಕೊಬೇಕಾಗತ್ತೆ. ಅಥವಾ ತನ್ನವರಲ್ಲ, ನನ್ನ ಶತ್ರುಗಳು ಅಂತನೂ ಗೊತ್ತಾದ್ರೂ ಸಹ ಅವ್ರ ಜೊತೆ ನಾವು ಹೆಂಗ್ ಇಟ್ಕೋಬೇಕು, ಪ್ರತಿಯೊಂದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಪ್ರತಿಯೊಂದು ಅವ್ರಿಗೆ ಅರ್ಥ ಆಗಿರುತ್ತೆ ಅಂದ್ಕೋತೀವಿ. ಸೊ ಸ್ನೇಹಿತರೆ, ಇದು ಒಂದು ಈ ಪ್ರಕರಣ ಇದೆಯಲ್ಲ, ಈ ಪ್ರಕರಣದಲ್ಲಿ ತಿಳ್ಕೊಳ್ಳುವಂಥದ್ದು ತುಂಬಾನೇ ಇದೆ. ಪ್ರತಿಯೊಬ್ಬ ಮನುಷ್ಯನಿಗೂ ತಿಳ್ಕೊಳ್ಳುವಂಥದ್ದು ತುಂಬಾ ಇದೆ. ಕೆಲವರು ಹೇಳ್ತಾರೆ ದರ್ಶನ್ ಅವರ ಅಭಿಮಾನಿಗಳು ದುಡ್ಡು ಕೊಟ್ಟು ಅಭಿಮಾನಿಗಳು ಜೈಕಾರ ಹಾಕಿಸ್ತಾರೆ ಅಂತ. ಆದ್ರೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ನನಗೆ ಸಿಕ್ತು. ದರ್ಶನ್ ಅವ್ರನ್ನ ಭೇಟಿ ಆಗ್ಲಿಕ್ಕೆ ತಾಯಿ ಬರುವಾಗ ಅಲ್ಲಿರ್ತಕ್ಕಂಥ ಖೈದಿಗಳಿರ್ತಾರಲ್ಲ, ಅವರು ಜೈ ಡಿ ಬಾಸ್ ಅಂತ ಜೈಕಾರ ಹಾಕ್ತಾರಂತೆ. ಸೊ ಅವ್ರಿಗೆಲ್ಲ ಯಾರು ದುಡ್ಡು ಕೊಡೋಕೆ ಹೋಗಿರ್ತಾರೆ ಖೈದಿಗಳಿಗೆ ಜೈಕಾರ ಹಾಕಿ ಅಂತ. ಮಾತಾಡೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡುವಂಥದ್ದು ಒಳ್ಳೇದು ಕೆಲವರಿಗೆ. ಏನಿವೆ, ಅವ್ರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳು, ಅವರು ಈ ಕಷ್ಟದಲ್ಲಿ ಪಾರಾಗ್ಲಿ, ಮತ್ತೆ ಅವರು ಪಶ್ಚಾತ್ತಾಪ ಆಗಲಿ. ಅವರು ಒಂದು ವೇಳೆ ತಪ್ಪು ಮಾಡಿದ್ರೆ ಅವ್ರಿಗೆ ಪಶ್ಚಾತ್ತಾಪ ಆಗಿ ಮತ್ತೆ ಒಂದು ಸಮಾಜಕ್ಕೆ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ, ಒಳ್ಳೆ ಮಾದರಿ ವ್ಯಕ್ತಿಯಾಗಿ ಮತ್ತೆ ಬರಲಿ. ಅದ್ರ ಜೊತೆಗೆ ಒಳ್ಳೆ ಸಿನಿಮಾಗಳನ್ನ ಕೊಡ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.